ಇರಾನ್ ಅಮೆರಿಕ ನಡುವೆ ಯುದ್ಧ ನಿಲ್ಲುತ್ತಾ? ನಾಳೆ ಟ್ರಂಪ್ ಏನ್ ಹೇಳ್ತಾರೆ ಅನ್ನೋದೇ ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಯುದ್ಧ ನಿಲ್ಲಿಸ್ತಾರಾ ಅಥವಾ ಮುಂದುವರಿಸ್ತಾರಾ ಅನ್ನೋದು ನೋಡಬೇಕಿದೆ. ಆದರೆ ಇಸ್ರೇಲ್ ಮಾತ್ರ ನಾನು ಹಿಂದೆ ಸರಿಯೋದೇ ಇಲ್ಲ ಅಂತ ಹೇಳ್ತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ನಿಲ್ಲದ ಇರಾನ್ ಅಮೆರಿಕ ವಾರ್. ನಾಳೆ ಡೊನಾಲ್ಡ್ ಟ್ರಂಪ್ ಬಿಗ್ ಅನೌನ್ಸ್ಮೆಂಟ್. ಯುದ್ಧ ನಿಲ್ಲುತ್ತಾ ಮುಂದುವರಿಯುತ್ತಾ ಅನ್ನೋದೇ ಸೀಕ್ರೆಟ್. ಮಧ್ಯಪ್ರಾಚ್ಯದಲ್ಲಿ ಸದ್ಯಕ್ಕೆ ವಾರ್ ನಿಲ್ಲೋ ಲಕ್ಷಣಗಳೇ ಕಾಣ್ತಾ ಇಲ್ಲ. ಇರಾನ್, ಇಸ್ರೇಲ್, ಅಮೆರಿಕ ನಡುವೆ ದಾಳಿ ಪ್ರತಿದಾಳಿ ನಡೆಯುತ್ತಲೇ ಇದೆ. ಖಮೇನಿ ಹತ್ಯೆಯ ಪ್ರತಿಕಾರಕ್ಕೆ ಇರಾನ್ ಮುಂದಾಗಿದ್ರೆ, ಇತ್ತ ತೈಲ ಘಟಕಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ, ಇಸ್ರೇಲ್ ಅಟ್ಯಾಕ್ ಮಾಡ್ತಿವೆ. ಇದರ ಮಧ್ಯೆ ಈಗ ಟ್ರಂಪ್ ಅಮೆರಿಕದಿಂದ ಹೊಸ ವಿಷಯವೊಂದು ಹೊರಬಿದ್ದಿದ್ದು, ಯುದ್ಧವನ್ನುದ್ದೇಶಿಸಿ ನಾಳೆ ಡೊನಾಲ್ಡ್ ಟ್ರಂಪ್ ಭಾಷಣ ಮಾಡಲಿದ್ದಾರೆ. ಇದರಲ್ಲಿ ಇರಾನ್ ವಿರುದ್ಧ ಯುದ್ಧ ಏನಾದರೂ ನಿಲ್ಲಿಸೋ ಮಾತನಾಡ್ತಾರಾ ಅನ್ನೋ ಕುತೂಹಲ ಮೂಡಿಸಿದೆ. ಅಮೆರಿಕ ನಿಲ್ಲಿಸಿದ್ರೂ ನಾವು ಯುದ್ಧ ನಿಲ್ಲಿಸಲ್ಲ. ಭಯೋತ್ಪಾದಕರ ವಿರುದ್ಧ ದಾಳಿ ನಿರಂತರ ಎಂದ ಇಸ್ರೇಲ್. ಅಮೆರಿಕ ಯುದ್ಧ ನಿಲ್ಲಿಸೋ ಬಗ್ಗೆ ಮಾತನಾಡಿದ್ರೆ, ಅತ್ತ ಇಸ್ರೇಲ್ ಮಾತ್ರ ಖಡಕ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಮೆರಿಕ ಯುದ್ಧ ನಿಲ್ಲಿಸಿದ್ರೂ ನಾವು ನಿಲ್ಲಿಸೋದಿಲ್ಲ ಅಂತ ಇಸ್ರೇಲ್ ಹೇಳಿದೆ. ಇರಾನ್ ದೇಶದ ಭಯೋತ್ಪಾದಕರ ವಿರುದ್ಧ ದಾಳಿ ನಿರಂತರ. ಹೆಬ್ಜೊಲ್ಲಾ, ಹೌತಿ ಉಗ್ರರ ದಾಳಿ ಮುಂದುವರಿಸುತ್ತೇವೆ ಎಂದು ನೆತನ್ಯಾಹು ಬೆಂಜಮಿನ್ ಘೋಷಿಸಿದ್ದಾರೆ. ಅಲ್ಲದೆ ಹೆಬ್ಜೊಲ್ಲಾ ಉಗ್ರರ ವಿರುದ್ಧ ಸಮರ ಸಾರಿರೋ ಇಸ್ರೇಲ್ ಸಂಘಟನೆ ಕುದ್ಸ್ ಪ್ರೋಸ್ನ ಪ್ರಮುಖ ವ್ಯಕ್ತಿ ಮಹದಿ ವಫಾಯಿಯನ್ನ ಹತ್ಯೆ ಮಾಡಿರೋದಾಗಿ ಹೇಳಿಕೆ ನೀಡಿದೆ. ಹರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಹೊಸ ಪ್ಲಾನ್. ಹೋರಾಟಕ್ಕೆ ಸೌದಿ ಅರೇಬಿಯಾ, ಯುಎಇ ಸೈನಿಕರು ಎಂಟ್ರಿ. ಇರಾನ್ಗೆ ಅಮೆರಿಕ, ಇಸ್ರೇಲ್ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ರೆ, ಇತ್ತ ಹರ್ಮುಜ್ ಜಲಸಂಧಿ ವಿಚಾರಕ್ಕೆ ಸೌದಿ, ಯುಎಇ ಎಂಟ್ರಿ ಕೊಡೋಕೆ ರೆಡಿಯಾಗಿವೆ. ಅದರಲ್ಲೂ ಇರಾನ್ ಹಿಡಿತದಿಂದ ಹರ್ಮುಜ್ ಜಲಸಂಧಿ ಮುಕ್ತಗೊಳಿಸಲು ಹೊಸ ಪ್ಲಾನ್ ರೆಡಿ ಮಾಡಿವೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಜೊತೆ ಯುಎಇ ಸರ್ಕಾರದ ಪ್ರತಿನಿಧಿಗಳ ನಿರ್ಣಾಯಕ ಮಾತುಕತೆ ನಡೆದಿದ್ದು, ಯುದ್ಧ ಮತ್ತಷ್ಟು ತಾರಕಕ್ಕೇರುತ್ತಾ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಇದರ ನಡುವೆ ಇರಾನ್ ವಿರುದ್ಧ ರಕ್ಷಣಾತ್ಮಕವಾಗಿ ಹೋರಾಡ್ತಿದ್ದ ಯುಎಇ ಮತ್ತು ಸೌದಿಯಿಂದ ಆಕ್ರಮಣಕ್ಕೆ ತಂತ್ರಗಾರಿಕೆ ನಡೀತಾ ಇದ್ದು, ಸಮರ ತಾರಕಕ್ಕೇರುವ ಸಾಧ್ಯತೆ ಇದೆ. ಎಲ್ಲದಕ್ಕೂ ನಾಳೆ ಟ್ರಂಪ್ ಭಾಷಣದ ಬಳಿಕ ಕ್ಲಿಯರ್ ಪಿಕ್ಚರ್ ಸಿಗಲಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.